ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ನಮ್ಮ ಶರೀರದಲ್ಲಿ ಅತಿ ಹೆಚ್ಚು ಉಪಯೋಗಕ್ಕೆ ಬರುವಂತಹ ಅಂಗಗಳು ಅಂತಂದರೆ ಕೈ ಮತ್ತು ಕಾಲುಗಳು. ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ ಅಂತ ಹೇಳ್ಬೋದು. ಹಾಗಾದರೆ ಕಾಲುಗಳು ಅಂತ ಅಂದಾಗ ಸಾಮಾನ್ಯವಾಗಿ ಸದಾ ಯಾರು ಕೆಲವು ಗಂಟೆಗಳ ಕಾಲ ಕುಳಿತುಕೊಂಡೇ ಕೆಲಸ ಮಾಡ್ತಾರೋ ಅಥವಾ ನಿಂತ್ಕೊಂಡೇ ಕೆಲಸ ಮಾಡ್ತಾರೋ ಅಂಥವರಲ್ಲಿ ಒಂದು ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ. ಹಾಗೆ ಆ ರೀತಿಯಾದಂಥ ಮಲಿನ ರಕ್ತನಾಳಗಳು ವಿಕಾಸಗೊಂಡು ಊದಿಕೊಂಡಿರುವಂಥ ಸ್ಥಿತಿಯನ್ನು ವೆರಿಕೋಸ್ ವೇನ್ ಅಥವಾ ಉಬ್ಬಿದ ರಕ್ತನಾಳ ಅಂತ ಕೂಡ ಕರಿತೀವಿ. ಇಂಥ ಒಂದು ಸಮಸ್ಯೆನ ಯಾರಲ್ಲಿ ಹೆಚ್ಚಾಗಿ ಕಾಣ್ತೀವಿ, ಹಾಗೆ ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರ ಏನು, ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಒಂದು ರೀತಿ ಕಾಲುಗಳನ್ನ ಒಂದು ಭಾಗವನ್ನು ನೋಡಿದಾಗ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಆ ವಿಕಾರತೆಯನ್ನು ಕಂಡಾಗ ಒಂದು ರೀತಿ ಭಯ ಕೂಡ ಆಗುತ್ತೆ. ಸೊ ಇದು ಯಾವ ಕಾರಣದಿಂದ ಉಂಟಾಗುವಂಥ ಸಮಸ್ಯೆ, ವೆರಿಕೋಸ್ ವೇನ್ ಅಂದರೆ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ವೆರಿಕೋಸ್ ವೇನ್ಸ್ ಅಂದರೆ ನಾವು ತಿಳ್ಕೊಬೇಕಂದ್ರೆ ಇದು ನರಗಳಲ್ಲಿ ನಾವು ವೇನ್ಸ್ ಅಂತ ಹೇಳ್ತೇವೆ. ಎಸ್ಪೆಷಲಿ ಕಾಲಲ್ಲಿ ಇರ್ಬೋದು ಮತ್ತು ಬೇರೆ ಶರೀರದ ಭಾಗದಲ್ಲಿರ್ಬೋದು. ಯಾವಾಗ ಅದರಲ್ಲಿ ಕೆಲವೊಂದು ವಾಲ್ಸ್ಗಳಿರುತ್ತೆ, ಅದು ಕೊಲ್ಯಾಪ್ಸ್ ಆಗಿ ಅದರಲ್ಲಿ ಊತ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೈಪು ಊತ ಯಾವಾಗ ಬರೋದು, ಅದರ ಜೊತೆಲಿ ನೋವು ಬರೋದು, ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಯೂಶಲಿ ಹೇಳ್ತೇವೆ. ಸೊ ಇದರಲ್ಲಿ ಏನಿದೆ ಅಂದರೆ ಯಾವಾಗ ವೆರಿಕೋಸ್ ವೇನ್ಸ್ ಇದೆ, ಇದು ಕಾಲಲ್ಲಿ ಯಾವಾಗ ಕಾಣಿಸ್ಕೊಳ್ಳುತ್ತೋ ಅದಕ್ಕೆ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಬೇರೆ ಸ್ಕ್ರೋಟಮಲ್ಲಿ ಯಾವಾಗ ಇದು ಕಾಣಿಸ್ಕೊಳ್ಳುತ್ತೋ ಅದಕ್ಕೆ ವೆರಿಕೋಸ್ ಸೀಲ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಯಾವಾಗಾದರೆ ವೇನ್ಸ್ಗೆ ಊತ ಬರುತ್ತೆ, ಅದಕ್ಕೆ ಪೈಲ್ಸ್ ಅಂತ ಹೇಳ್ಬೋದು. ಸೊ ಈ ವೆರಿಕೋಸ್ ವೇನ್ಸ್ ಏನಿದೆ ಇದು ಬೇರೆ ಬೇರೆ ಇದು ಭಾಗದಲ್ಲಿ ಕಾಣಿಸ್ಕೊಳ್ಬೋದು. ಸೊ ವೆರಿಕೋಸ್ ವೇನ್ಸಿಂದ ಸ್ಪೆಷಲಿ ಬೇಸಿಕಲಿ ಇದೇನಾಗುತ್ತೆ, ಒಂದು ಪರ್ಟಿಕ್ಯುಲರ್ಲಿ ನಾವು ಅಕ್ಯುಪೇಷನಲ್ ಡಿಸೀಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದಾದರೆ ಇದರಲ್ಲಿ ಹೆರಿಡಿಟ್ರಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಹೆರಿಡಿಟ್ರಿ ಬ್ಯಾಕ್ಗ್ರೌಂಡ್ ಜೊತೆಯಲ್ಲಿ ಅವ್ರದ್ದು ಕೆಲಸ ಏನು ಮಾಡ್ತಾ ಇರ್ತಾರೆ, ನಿಂತ್ಕೊಂಡು ಎಷ್ಟೊತ್ತು ಕೆಲಸ ಮಾಡ್ತಾ ಇದ್ದಾರೆ, ಟೀಚಿಂಗ್ ಪ್ರೊಫೆಷನಲ್ಲಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಯಾವುದಾದ್ರೆ ಮಷಿನ್ ಆಪ್ರೇಟರ್ಸ್ಗಳಿರ್ತಾರೆ, ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಈ ಥರ ಆಕ್ಯುಪೇಷನ್ಸಲ್ಲಿ ಇದ್ದವರಿಗೆ ಈ ವೆರಿಕೋಸ್ ವೇನ್ಸ್ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಓಕೆ. ಸೊ ಹಾಗಾಗಿ ನಾವು ತುಂಬ ಸತತವಾಗಿ ನಿಂತ್ಕೊಂಡೇ ಕೆಲಸ ಮಾಡೋದ್ರಿಂದ ಹಾಗೂ ಕುಳಿತುಕೊಂಡೇ ಕೆಲಸ ಮಾಡೋದ್ರಿಂದ ಕೂಡ ಈ ಸಮಸ್ಯೆ ಕಂಡುಬರುತ್ತೆ ಅಂತ ಹೇಳಿದ್ರಿ. ಈ ಒಂದು ಆಕ್ಯುಪೇಷನ್ ಹಜಾರ್ಡ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಕಾರಣಗಳಿರುತ್ತಾ? ಬೇರೆ ಒಂದು ಕಾರಣ ಅಂದರೆ ಹೆರಿಡಿಟ್ರಿ ಕಾಸ್ ಅಂತ ಹೇಳ್ಬೋದು. ಹೆರಿಡಿಟ್ರಿ ಇದ್ದಾಗ ಹೆಂಗಿರುತ್ತೆ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಯಾರಾದರೆ ತಾಯಿಯವ್ರಿಗಿರ್ಬೋದು ಅಥವಾ ತಂದೆ ಸೈಡಲ್ಲಿರ್ಬೋದು, ಯಾರು ಅವ್ರಿಗಾದರೆ ಒಂದೇನಾದರೂ ಈ ಕೈಲಿ ಇದೇ ತೊಂದರೆ ಕೊಡ್ತಾ ಇದ್ದಾಗ ಅವ್ರ ಮಕ್ಕಳಿಗೂ ಕೂಡ ಈ ಬರುವ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಹೆರಿಡಿಟ್ರಿಗಿಂತ ಬರೋಕ್ಕಿಂತ ಆಕ್ಯುಪೇಷನಲ್ ಚಾನ್ಸಸ್ ಇದು ಜಾಸ್ತಿ ಇರುತ್ತೆ. ಇನ್ನೊಂದು ಇದರಲ್ಲಿ ನಾವು ಸೆಕ್ಸ್ ರಿಲೇಟೆಡ್ ನೋಡಿದರೆ ಫಿಮೇಲ್ಸಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಮೇಲ್ಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಫಿಮೇಲ್ಸಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಕಾರಣ ಏನಂದರೆ ಒಂದು ಅವ್ರದ್ದು ಮೆನಾರ್ಕಿ ಇರ್ಬೋದು, ಪ್ರೆಗ್ನೆನ್ಸಿ ಇರ್ಬೋದು, ಮೆನೋಪಾಸ್ ಇರ್ಬೋದು. ಸೊ ಈ ಹಾರ್ಮೋನಲ್ ಚೇಂಜಸ್ ಅವ್ರ ಶರೀರದಲ್ಲಿ ಏನು ಆಗ್ತಾ ಇರುತ್ತೆ, ಈ ಕಾರಣಗಳಿಂದ ಫಿಮೇಲ್ಸಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳುತ್ತೆ. ಇದು ವೆರಿಕೋಸ್ ವೇನ್ಸ್ಗೆ ಸ್ಟ್ಯಾಂಡಿಂಗ್ ಜೊತೆಯಲ್ಲಿ ಯಾವಾಗ ಅಬ್ಡೋಮಿನಲ್ ಪ್ರೆಷರ್ ಅಂದರೆ ಒಬೆಸಿಟಿಯಿಂದ ತೂಕ ಜಾಸ್ತಿ ಇರುವಾಗ ಪ್ರೆಷರ್ ಬಿದ್ದು ಕೆಲವೊಂದು ವೇನ್ಸ್ಗಳು ಅಬ್ಸ್ಟ್ರಕ್ಟ್ ಆಗಬಹುದು, ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅಬ್ಡೋಮಿನಲ್ ಪ್ರೆಷರ್ ಇನ್ಕ್ರೀಸ್ ಆಗಿ ಬ್ಲಡ್ ಹಾರ್ಟಿಗೆ ಸರಿಯಾಗಿ ರಿಟರ್ನ್ ಆಗಿ ಬರ್ತಾ ಇಲ್ಲ, ಆ ಕಾರಣದಿಂದ ಇರ್ಬೋದು. ಸೊ ಈ ಕಾರಣಗಳಿಂದ ಯೂಶ್ವಲಿ ಫಿಮೇಲ್ಸಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ. ಆ ರಕ್ತನಾಳಗಳು ಬ್ಲಡ್ ವೆಸಲ್ಸ್ ತಿರುಚಿಕೊಳ್ಳುತ್ತೆ. ಸೊ ಯಾಕೆ ಈ ಒಂದು ಸಮಸ್ಯೆ ಅನ್ನೋದು ಕಂಡು ಬರುತ್ತೆ ನಮ್ಮ ಶರೀರದಲ್ಲಿ? ಇದರಲ್ಲಿ ಒಂದು ರಕ್ತನಾಳಗಳಲ್ಲಿ ಇಲಾಸ್ಟಿಕ್ ಫೈಬರ್ಸ್ ಥರ ಇರುತ್ತೆ, ಅಂದರೆ ಇಂಟರ್ನಲ್ ಮಸಲ್ಸ್ ಅಂತ ಇರುತ್ತೆ. ಇದಕ್ಕೆ ಒಂದು ಇಲಾಸ್ಟಿಸಿಟಿ ಕೆಪಾಸಿಟಿ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಏಜ್ ಆದ ನಂತರ ಅಥವಾ ತುಂಬ ಪ್ರೆಷರ್ ಬಿದ್ದ ನಂತರ ಈ ಇಲಾಸ್ಟಿಸಿಟಿ ಲೂಸ್ ಆಗ್ತಾ ಹೋಗುತ್ತೆ, ರೀಗೇನಿಂಗ್ ಕೆಪಾಸಿಟಿ ಏನು ಕಡಿಮೆ ಆಗುತ್ತೆ. ಇದು ನಿಂತ್ಕೊಂಡ ನಂತರನೇ ಯಾಕೆ ಜಾಸ್ತಿ ಬರೋದಂದರೆ ಯೂಶ್ವಲಿ ಬ್ಲಡ್ಗೆ ಬ್ಯಾಕ್ ಆಗಿ ರಿಟರ್ನ್ ಆಗಿ ಹಾರ್ಟಿಗೆ ರಿಟರ್ನ್ ಆಗಬೇಕು. ಬಟ್ ಗ್ರಾವಿಟೇಷನಲ್ ಫೋರ್ಸಿಂದ ಯೂಶ್ವಲಿ ಅದು ಬ್ಲಡ್ ಏನಾಗುತ್ತೆ ಪುಲ್ ಆಗ್ತಾ ಇರುತ್ತೆ ಕೆಳಗಡೆನೆ. ಸೊ ಕಾಲಲ್ಲಿ ಸ್ಟ್ಯಾಸಿಸ್ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಸಿಸ್ ಅಂದರೆ ಬ್ಲಡ್ ಒಂದು ಜಾಗದಲ್ಲಿ ಕಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಆ ಪ್ರೆಷರಿಂದ ಬರ್ತಾ ಬರ್ತಾ ವೇನ್ಸ್ ಒಳಗಡೆ ಕೆಲವೊಂದು ವಾಲ್ಸ್ ಇರುತ್ತೆ. ಸೊ ಈ ವಾಲ್ಸ್ಗಳೇನಿದೆ ಕೊಲ್ಯಾಪ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಪ್ರೆಷರಿಂದ. ನಾವು ಕೆಳಗಡೆ ಕೂತ್ಕೊಂಡಾಗ ಅಥವಾ ಚೇರಲ್ಲಿ ಕೂತ್ಕೊಂಡು ಎದ್ದು ಓಡಾಡುವಾಗ ನಮ್ಮ ಕಾಫ್ ಮಸಲ್ಸು ಪಂಪ್ ಆಗಿರುತ್ತೆ. ಸೊ ಪಂಪ್ ಆದ ನಂತರ ಬ್ಲಡ್ ಹಾರ್ಟಿಗೆ ರಿಟರ್ನ್ ಆಗುತ್ತೆ. ಸೊ ಯೂಶ್ವಲಿ ಲಾಂಗ್ ಸ್ಟ್ಯಾಂಡಿಂಗ್ ಡ್ಯೂರೇಷನಲ್ಲಿ ಅವ್ರು ಯಾವಾಗ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಸೊ ಆ ಟೈಮಲ್ಲಿ ಏನಾಗುತ್ತೆ ಕಂಟಿನ್ಯೂಸ್ಲಿ ಬ್ಲಡ್ ಕೆಳಗಡೆ ಪುಲ್ ಆಗ್ತಾ ಇರುತ್ತೆ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸಿಂದ. ಸೊ ಅದು ರಿಟರ್ನ್ ಆಗಲ್ಲ. ಸೊ ಆ ಕಾರಣದಿಂದ ಪ್ರೆಷರ್ ಬಿದ್ದು ಕಂಟಿನ್ಯೂಸ್ ಆಗಿ ಭಾಳ ವರ್ಷ ನಂತರ ಅದು ವೆರಿಕೋಸ್ ವೇನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಅಂದರೆ ಈಗ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಒಂಥರ ನಿರಂತರವಾದಂಥ ಪ್ರಕ್ರಿಯೆ ನಡೀತಾನೆ ಇರಬೇಕು. ಆದರೆ ಸೊ ಈ ಕೆಲವೊಮ್ಮೆ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಬಿಗಿಯಾದಂತಹ ಉಡುಪುಗಳನ್ನು ಧರಿಸೋದ್ರಿಂದ ಏನಾದರೂ ಸೊ ನಾವೇ ರಕ್ತ ಸಂಚಲನೆಗೆ ಅಡೆತಡೆಯನ್ನು ಉಂಟು ಮಾಡ್ತೀವಾ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಏನಂತೀರಾ?
ಯೂಶ್ವಲಿ ನಮ್ಮ ಕೆಲಸ ಇರ್ಬೋದು, ನಾವು ಏನು ಹೆಂಗೆ ವರ್ಕ್ ಮಾಡ್ತಾ ಇರ್ತೀವಿ, ಅಥವಾ ಯೂಶ್ವಲಿ ನಮ್ಮದು ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳಲ್ಲ. ಎಸ್ಪೆಷಲಿ ವಾಕಿಂಗ್ ಮುಂಚೆ ಹೇಗಿರುತ್ತಿತ್ತು, ತುಂಬ ವಾಕಿಂಗ್ ಮಾಡ್ತಾಯಿದ್ರು. ಇತ್ತೀಚಿನ ಕಾಲದಲ್ಲಿ ಏನು ನೋಡ್ತಾ ಇದ್ದೀವಿ, ಜಾಸ್ತಿಯಾಗಿ ಟ್ರಾವೆಲಿಂಗ್ ಮಾಡ್ತಾರೆ. ಅಂದರೆ ವೆಹಿಕಲಿಂದ ಟ್ರಾವೆಲಿಂಗ್ ಇರ್ಬೋದು ಅಥವಾ ಜಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಟ್ರಾವೆಲಿಂಗ್ ಇರ್ಬೋದು. ಅದರಿಂದ ಏನಾಗ್ತಾ ಇದೆ ಅಂದರೆ ವಾಕಿಂಗ್ ಕಡಿಮೆ ಆಗ್ತಾ ಇದೆ. ಸೊ ಯಾವಾಗ ನಾವು ವಾಕ್ ಮಾಡ್ತೀವಿ, ನಾರ್ಮಲ್ ವಾಕ್ ಮಾಡೋದರಿಂದ ಕಾಫ್ ಮಸಲ್ಸಲ್ಲಿ ಪಂಪಿಂಗ್ ಆ್ಯಕ್ಟಿವಿಟಿ ಕಂಟಿನ್ಯೂಸ್ಲಿ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ಬ್ಲಡ್ ಏನಾಗ್ತಾ ಇದೆ, ಪಂಪ್ ಆಗಿ ರಿಟರ್ನ್ ಬ್ಯಾಕ್ ಆಗಿ ಅದು ನಾರ್ಮಲ್ ಪ್ರೊಸೆಸ್ಸಲ್ಲಿ ವರ್ಕ್ ಆಗ್ತಾ ಇರೋದು. ಬಟ್ ಕೆಲವೊಂದು ಆ್ಯಕ್ಟಿವಿಟೀಸ್ಗಳಿಂದ ಏನಾಗುತ್ತೆ, ಈ ಬ್ಲಡ್ ಕಂಟಿನ್ಯೂಸ್ಲಿ ಸರ್ಕ್ಯುಲೇಷನಲ್ಲಿ ಇರಲ್ಲ. ಸೊ ಸ್ಟ್ಯಾಸಿಸ್ ಆದ ನಂತರ ಯೂಶ್ವಲಿ ಪ್ರೆಷರ್ ಬೀಳೋದು, ಅದರಲ್ಲಿ ಆ ರೀಜನಲ್ಲಿ ಏನಾದರೂ ನೋವು ಬರೋದು, ಕ್ರ್ಯಾಂಪ್ಸ್ ಬರೋದು, ಈ ಥರ ಒಂದೊಂದು ಲಕ್ಷಣಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರ ನಂತರ ಕೂಡ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಹೋದರೆ, ಅದಕ್ಕೆ ಸರಿಯಾದ ಪರಿಹಾರ ಅಥವಾ ಸೊಲ್ಯೂಷನನ್ನು ನೋಡಲಿಲ್ಲ ಅಂದು ಹಾಗೆ ಕಂಟಿನ್ಯೂ ಮಾಡಿದ ನಂತರನೇ ಈ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಬೋದು. ಓಕೆ, ಅಂತಂದರೆ ಈಗ ಅಶುದ್ಧವಾದಂತಹ ರಕ್ತಗಳು ನಮ್ಮ ಕಾಲಿನ ಭಾಗದಿಂದ ಹೃದಯದ ಭಾಗಕ್ಕೆ ಕೊಂಡೊಯ್ಯಬೇಕು. ಆದರೆ ಸೊ ಇಲ್ಲೇನೋ ಒಂದು ವಾಲ್ವ್, ಅಂದರೆ ವಿಶೇಷವಾದಂಥ ಕವಾಟಿನ ವ್ಯವಸ್ಥೆ ಇದ್ದೇ ಇರುತ್ತೆ. ಆದರೆ ಆ ಒಂದು ಕವಾಟಿನಲ್ಲಿ ಏನಾದರೂ ತೊಂದರೆ ಉಂಟಾದಾಗ ಇಂಥ ಒಂದು ಸಮಸ್ಯೆ ಕಾಡುತ್ತಾ? ಯೂಶ್ವಲಿ ಅದೇ ಹೇಳ್ತಾ ಇದ್ದಾನೆ, ವಾಲ್ಸ್ ಅಂತ ಇರುತ್ತೆ. ವೆರಿಕೋಸ್ ವೇನ್ಸಲ್ಲಿ ಅಂದರೆ ನಮ್ಮ ನಾರ್ಮಲ್ ವೇನ್ಸಲ್ಲಿ, ಎಸ್ಪೆಷಲಿ ಕಾಲ್ ವೇನ್ಸ್ಗಳಲ್ಲಿ ವಾಲ್ಸ್ ಇರುತ್ತೆ. ಈ ವಾಲ್ಸ್ ಏನು ಮಾಡುತ್ತೆ ಅಂದರೆ ಒಂದು ಸ್ಟೆಪ್ ವೈಸ್ ಪ್ರೊಸೀಜರ್ ಇರುತ್ತೆ. ಆ ಪರ್ಟಿಕ್ಯುಲರ್ ಸ್ಟೆಪ್ ವೈಸ್ ಪ್ರೊಸಿಷನಲ್ಲಿ ಒಂದು ಪೊಸಿಷನಿಂದ ನೆಕ್ಸ್ಟ್ ಚೇಂಬರ್ಗೆ ಜಸ್ಟ್ ಪುಷ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಪಂಪ್ ಆಗ್ತಾ ಸ್ಲೋಲಿ ಒಂದು ಚೇಂಬರಿಂದ ಇನ್ನೊಂದು ಚೇಂಬರ್ಗೆ ಬ್ಲಡ್ ಪಾಸ್ ಆಗ್ತಾ ಇರುತ್ತೆ. ಸೊ ಯಾವಾಗ ಇದು ವಾಲ್ಸು ಇಲಾಸ್ಟಿಸಿಟಿ, ತಮ್ಮಲ್ಲಿ ಇರುವಂಥದ್ದು ಇಲಾಸ್ಟಿಕ್ ಫೈಬರ್ಸನ್ನು ಲೂಸ್ ಆಗುತ್ತೆ, ಅದರಲ್ಲಿರುವಂಥದ್ದು ಸ್ಟ್ರೆಂತನ್ನು ಕಡಿಮೆ ಆದ ನಂತರ, ಅಂದರೆ ಪರ್ಟಿಕ್ಯುಲರ್ ಏಜ್ ಆದ ನಂತರ ಅಥವಾ ಏನಾದರೂ ಇಂಜುರಿ ಆದ ನಂತರ, ಆ ಇಲಾಸ್ಟಿಸಿಟಿ ಲಾಸ್ಟ್ ಆದ ನಂತರ ಅದೇನಾಗುತ್ತೆ, ವಾಲ್ ಕಂಪ್ಲೀಟ್ಲಿ ಕ್ಲೋಸ್ ಆಗೋಲ್ಲ. ಸೊ ಹೇಗೆ ನಾವೊಂದು ಸಿಂಪಲ್ ಟ್ಯಾಪಲ್ಲೆಲ್ಲ ವಾಟರ್ ಲೀಕೇಜನ್ನು ನಾವು ನೋಡ್ತೀವಿ, ಅದೇ ರೀತಿಯಲ್ಲಿ ಬ್ಲಡ್ ರಿವರ್ಟ್ ಬ್ಯಾಕ್, ಅಂದರೆ ಬ್ಯಾಕ್ ಫ್ಲೋ ಅಲ್ಲಿ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೀಕ್ ಆಗೋ ಟೈಮಲ್ಲಿ ಅದು ಕಲೆಕ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಅದರಿಂದ ಈ ವಾಲ್ಸ್ ಏನಿದೆ, ಇದು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಯಾವ ವಾಲ್ಸಲ್ಲಿ ಏನಾದರೂ ಟೆಂಡೆನ್ಸ್ ಇದೆ, ಅಥವಾ ಅವ್ರು ಕೆಲವೊಬ್ಬರು ಇಂಡಿವಿಜುವಲ್ಸ್ ಇರ್ತಾರೆ ತುಂಬ ಸ್ಮೋಕಿಂಗನ್ನು ಮಾಡ್ತಿರ್ತಾರೆ. ತುಂಬ ಸ್ಮೋಕಿಂಗ್ ಮಾಡೋ ಟೈಮಲ್ಲಿ ಈ ಟೈಪ್ ಇಲಾಸ್ಟಿಕ್ ಫೈಬರ್ಸ್ದು ಅದರ ಫಂಕ್ಷನು ಸ್ಟ್ರೆಂತು ಲೂಸ್ ಆಗೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇಂಡಿವಿಜುವಲ್ಸಲ್ಲಿ ಈ ಸಮಸ್ಯೆಯಲ್ಲೂ ಕೂಡ ಜಾಸ್ತಿಯಾಗಿ ಕಾಣಿಸ್ಕೊಳ್ಬೋದು. ಓಕೆ, ಅಂತಂದರೆ ಈಗ ಆ ರಕ್ತನಾಳಗಳ ಒಂದು ಎಲಾಸ್ಟಿಸಿಟಿ, ಸ್ಥಿತಿಸ್ಥಾಪಕತ್ವ ದುರ್ಬಲಗೊಳ್ಳೋದಕ್ಕೆ ಎರಡು ಕಾರಣ ಹೇಳಿದ್ರಿ. ಒಂದು ಇಂಜುರೀಸ್ ಆಗಿರುತ್ತೆ, ಅಥವಾ ವಯಸ್ಸಾದ ನಂತರ ಈ ಒಂದು ಸಮಸ್ಯೆ ಕಂಡುಬರುತ್ತೆ ಅಂತ. ಸೊ ಈ ರೀತಿ ಬ್ಲಡ್ ವೆಸಲ್ಸ್ ಆದ ಎಲಾಸ್ಟಿಸಿಟಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದಾದರೆ ಏನಾದರೂ ಪರ್ಟಿಕ್ಯುಲರ್ ಪ್ರಿಕಾಷನ್ಸ್ ತೆಗೆದುಕೊಳ್ಬಹುದಾ? ಹೇಗೆ? ಇದು ತುಂಬ ಸಿಂಪಲ್ ಸೊಲ್ಯೂಷನ್ಸ್ ಇರುತ್ತೆ. ಮೇನ್ ಅಂದರೆ ವಾಕಿಂಗ್ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ವಾಕಿಂಗ್ ಮಾಡ್ಬೋದು, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ನೀವು ಎಷ್ಟಾಗತ್ತೆ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿನೂ ಇಟ್ಕೋಬೋದು. ಅದರ ಜೊತೆಯಲ್ಲಿ ಸ್ಮೋಕಿಂಗ್ ಇರ್ಬೋದು, ಬೇರೆ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇರ್ಬೋದು, ಈ ಥರ ಹ್ಯಾಬಿಟ್ಸನ್ನು ಇಟ್ಕೊಳ್ಬಾರ್ದು. ಇನ್ನೊಂದು ಅಂದರೆ ಫುಡ್ಡಲ್ಲಿ ಜಾಸ್ತಿಯಾಗಿ ಕೊಲೆಸ್ಟ್ರಾಲ್ ಕಂಟೆಂಟ್, ಅಂದರೆ ಫ್ಯಾಟಿ ಕಂಟೆಂಟ್ ಇರುವಂಥದ್ದು ಫುಡ್ಗಳನ್ನು ಅವಾಯ್ಡ್ ಮಾಡ್ಕೋಬೇಕು. ಯೂಶ್ವಲಿ ಏನಾಗುತ್ತೆ, ಅಥೆರೋಸ್ಕ್ಲೆರೋಸಿಸು, ಆರ್ಟರಿಸ್ಕ್ಲೆರೋಸಿಸು ಅಥವಾ ಫ್ಲೆಬೈಟಿಸು ಈ ಥರ ಕೂಡ ಕಂಡೀಷನ್ಸ್ ಆದಾಗ ಸೆಕೆಂಡ್ರಿ ಕಾಂಪ್ಲಿಕೇಶನ್ ಆಗಿ ವೆರಿಕೋಸ್ ವೇನ್ಸ್ ಕೂಡ ಕಾಣಿಸ್ಕೊಳ್ಬೋದು. ಸೊ ಆ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ರೂಟೀನಾಗಿ ವಾಕಿಂಗ್ ಇಟ್ಕೋಬೋದು, ಅಥವಾ ಬೇರೆ ಯೋಗ ಅಭ್ಯಾಸಗಳನ್ನು ಇಟ್ಕೋಬೋದು. ಸೊ ಅದರಿಂದ ರೆಗ್ಯುಲರ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾಗ ಮಸಲ್ಸ್ ಇರ್ಬೋದು, ಅದರ ಜೊತೆಯಲ್ಲಿ ವೇನ್ಸ್ ಇರ್ಬೋದು, ಇವೆಲ್ಲ ನಾರ್ಮಲ್ ಫಂಕ್ಷನ್ಸ್ ಆಗಿ ನಡೀತಾ ಇರುತ್ತೆ. ಸೊ ಒನ್ಸ್ ಏನಾದರೂ ಅದು ನಾರ್ಮಲ್ ಫಂಕ್ಷನ್ ಅಥವಾ ಪ್ರೊಸೀಜರ್ ಅಥವಾ ರುಟೀನ್ ಸೈಕಲ್ ಸೆಟ್ ಇಲ್ಲ, ನಾವು ಕಂಟಿನ್ಯೂಸ್ಲಿ ಒಂದೇ ಟೈಪಲ್ಲಿ ಪೊಸಿಷನಲ್ಲಿ ಕೂತ್ಕೋತಾ ಇದ್ದೀವಿ, ಅಥವಾ ಒಂದೇ ಪೊಸಿಷನಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಆ ಟೈಮಲ್ಲಿ ಅದರಲ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ. ಎಸ್ಪೆಷಲಿ ನಾವು ಉದಾಹರಣೆಗೆ ಜಾಸ್ತಿಯಾಗಿ ನೋಡೋದು ಪ್ರೊಫೆಸರ್ ಅಥವಾ ಟೀಚಿಂಗ್ ಪ್ರೊಫೆಷನಲ್ಸಲ್ಲಿ ಇರ್ತಾರೆ. 1 hour 2 hour ಕ್ಲಾಸಸನ್ನು ತೊಗೋತಾ ಇರ್ತಾರೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಅವ್ರು ಏನು ಕಂಪ್ಲೇಂಟ್ಸ್ ಮಾಡ್ತಾರೆ ಅಂದರೆ ಕಾಲು ನೋವು ಬರ್ತಾಯಿದೆ. ಸೊ ಕಾಲು ನೋವು ಬರ್ತಾಯಿದೆ, ವೆಬ್ ಬೆನ್ಸ್ ಕಾಣಿಸ್ತಾ ಇದೆ, ಅಥವಾ ಹಸಿರು ಗ್ರೀನ್ ಕಲರ್ ವೆಬ್ ಬೆನ್ ಸ್ಕಿನ್ನಲ್ಲಿ ಸೂಪರ್ಫಿಷಿಯಲ್ ಆಗಿ ಕಾಣಿಸ್ಕೊಳ್ಳೋದು, ಈ ಥರ ಕಾಂಪ್ಲಿಕೇಶನ್ಸ್ ಇದ್ದಾಗ ಅವರು ಮುಂದೆ ಹೋಗಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಗರ್ಭಧಾರಣೆ ಸಮಯದಲ್ಲಿ ಇಂಥ ಒಂದು ಸಮಸ್ಯೆ ಕಂಡುಬರುತ್ತೆ ಅಂತ ಹೇಳಿದರೆ ಅದು ತಾತ್ಕಾಲಿಕವಾ ಅಥವಾ ಹೆರಿಗೆಯ ನಂತರ ಅದು ಮಾಯವಾಗುವಂಥ ಸಾಧ್ಯತೆಗಳೇನಾದರೂ ಇರುತ್ತಾ? ಎರಡು ಟೈಪ್ ಇರುತ್ತೆ ಅದರಲ್ಲಿ. ಒಂದು ಟೆಂಪರರಿ ಬೇಸಿಸ್, ಅಂದರೆ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಅಥವಾ ಪ್ರೆಗ್ನೆನ್ಸಿ ಡ್ಯೂರೇಷನಲ್ಲಿ ಏನಾಗುತ್ತೆ, ಡ್ಯೂ ಟು ಪ್ರೆಷರ್ ರಿಲೇಟೆಡು ನರಗಳಿಗೆ ಊತ ಬರೋದು, ಅಥವಾ ಕಾಲಲ್ಲಿ ಸ್ವೆಲ್ಲಿಂಗ್ ಆಗೋದು, ಆ್ಯಂಕಲ್ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಆಗೋದು, ಅದರಿಂದ ಪ್ರಾಬ್ಲಮ್ ಉಂಟಾಗ್ಬೋದು. ಆಫ್ಟರ್ ಪ್ರೆಗ್ನೆನ್ಸಿ ಕೆಲವೊಬ್ಬರು ನಾರ್ಮಲ್ ರಿಕವರಿ ಟೈಮ್ ಅಂತ ಇರುತ್ತೆ. ಸೊ ಆ ರಿಕವರಿ ಟೈಮಲ್ಲಿ ಅವರು ಸರಿಯಾಗಿ ಏನಾದರೂ ವಾಕಿಂಗು ಅಥವಾ ಎಕ್ಸಸೈಸು ಅಥವಾ ಫುಡ್ ಹ್ಯಾಬಿಟ್ಸನ್ನು ಇಟ್ಕೊಂಡ್ರೆ ಅದು ಕಂಪ್ಲೀಟಾಗಿ ರಿವರ್ಟ್ ಬ್ಯಾಕ್ ಆಗುತ್ತೆ. ಬಟ್ ಅದೇ ರೀತಿಯಲ್ಲಿ ಅವ್ರದ್ದು ಏನಾದರೂ ತೂಕ ಜಾಸ್ತಿ ಆಗಿದೆ, ಪ್ರೆಗ್ನೆನ್ಸಿಯಲ್ಲಿ ಯೂಶ್ವಲಿ ನಾರ್ಮಲ್ ಟೆಂಡೆನ್ಸ್ ಇರುತ್ತೆ 10 to 15 kg ತೂಕ ಜಾಸ್ತಿ ಆಗೋದು. ಆ ತೂಕ ಅವರು ಪ್ರೆಗ್ನೆನ್ಸಿ ಆದ ನಂತರ ರೆಡ್ಯೂಸ್ ಮಾಡಲಿಲ್ಲ, ಅದೇ ರೀತಿ ಕ್ಯಾರಿ ಮಾಡ್ಕೊಂಡು ಹೋದರೆ ಇಫ್ ವೆರಿಕೋಸ್ ವೇನ್ಸ್ ಫಾರ್ಮೇಷನ್ ಆಗಿದೆ ಅಂದರೆ ಅದು ರಿವರ್ಟ್ ಬ್ಯಾಕ್ ಆಗೋದು ತುಂಬ ಕಷ್ಟ ಆಗುತ್ತೆ.
ಓಕೆ. ಸೊ ಹಾಗೆ ಅಂತಂದರೆ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಈ ಒಂದು ಸಮಸ್ಯೆ ಕಂಡು ಬರುವಂತಹ ಸಾಧ್ಯತೆಗಳೇನಾದರೂ ಇರುತ್ತಾ? ಯೂಶ್ವಲಿ ಏನಿಲ್ಲ, ಹಾರ್ಮೋನ್ಸಿಂದ ಇದೇನು ಹಾರ್ಮೋನಲ್ ಡಿಸೀಸ್ ಅಲ್ಲ. ಯಾವುದು ರಿಲೇಟೆಡ್ ಅಥವಾ ನಮ್ಮ ಎಂಡೋಕ್ರೈನ್ ಇರ್ಬೋದು, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಇರ್ಬೋದು, ಈ ಥರ ಯಾವುದು ಹಾರ್ಮೋನಲ್ ಗ್ಲ್ಯಾಂಡ್ ಯಾವುದು ಹಾರ್ಮೋನಿಂದ ಈ ವೇನ್ಸ್ ಯಾವತ್ತೂ ಅಫೆಕ್ಟ್ಸ್ ಆಗಲ್ಲ. ಯೂಶ್ವಲಿ ಹೆರಿಡಿಟ್ರಿ ಮತ್ತು ನಮ್ಮದು ಆಕ್ಯುಪೇಷನಲ್, ಇವು ಎರಡೇ ಕಾರಣದಿಂದ ಮ್ಯಾಕ್ಸಿಮಮ್ ಟೈಮಲ್ಲಿ ಇದು ವೇನ್ಸ್ ಎಲ್ಲ ಅಫೆಕ್ಟ್ ಆಗುತ್ತೆ. ಓಕೆ. ಅಂದರೆ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕಿಂತ ಮುನ್ನ ಸಾಮಾನ್ಯವಾಗಿ ಆ ಮಲಿನ ರಕ್ತನಾಳಗಳು ಆ ಭಾಗದಲ್ಲಿ ಶೇಖರಣೆಗೊಳ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಜಿಗ್ಜಾಗ್ ಪ್ಯಾಟರ್ನ್ ನೋಡ್ತಾ ಹೋಗ್ತೀವಿ. ಸೊ ಇದು ಕಾಣಿಸ್ಕೊಳ್ಳೋ ಮುನ್ನ ಏನಾದರೂ ಒಂದು ಪ್ರೈಮರಿ ಸಿಂಪ್ಟಮ್ಸ್ ಏನಂತ ನಮ್ಗೆ ಗೊತ್ತಾಗುತ್ತಾ ಹೇಗೆ? ಪ್ರೈಮರಿ ಸಿಂಪ್ಟಮ್ಸಲ್ಲಿ ಫಸ್ಟ್ ಆಫ್ ಆಲ್ ಅವರಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ ನಂತರ, ಈಗ ಸ್ವಲ್ಪ ಹೊತ್ತು ಅಂದರೆ ಎಷ್ಟೊತ್ತು, ಒಂದು ಕೆಲವೊಬ್ರಿಗೆ ಏನಾಗುತ್ತೆ 1 hour ನಿಂತ್ಕೊಂಡ ನಂತರ ಕಾಲಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಲ್ಲಿ 15 to 20 minutes ನಿಂತ್ಕೊಂಡ ನಂತರನೇ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ 2 ಸ್ಟೇಜಸಲ್ಲಿ ಈ ಚೆಕಪ್ ಮಾಡಿ ನೋಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನೊಂದು ಅಂದರೆ ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಈ ಸೂಪರ್ಫಿಷಿಯಲ್ ವೇನ್ಸು ಹಸಿರು ಗ್ರೀನ್ ಕಲರು ಜಿಗ್ಜಾಗ್ ಪ್ಯಾಟರ್ನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಕೆಳಗಡೆ. ಆ ಪರ್ಟಿಕ್ಯುಲರ್ ವೇನ್ಸ್ ಜಾಗದಲ್ಲಿ ಪ್ರೆಸ್ ಮಾಡಿದಾಗ ಪೇಯ್ನ್ ಇರ್ಬೋದು, ಅದು ಕೂಡ ಸ್ಟಾರ್ಟಿಂಗ್ ಸಿಂಪ್ಟಮ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಜಸ್ಟ್ ಕ್ರ್ಯಾಂಪ್ಸ್ ಬರೋದು, ಕಾಲಲ್ಲಿ ನೋವು ಬರೋದು, ವೇನ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ ನಂತರ ಪೇಯ್ನ್ ಆಗೋದು, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಇಂಜುರಿ ಆದ ನಂತರ ಈ ಟೈಪ್ ವೇನ್ಸು ಕಾಲಲ್ಲಿ ಕಾಣಿಸ್ಕೊಳ್ಳೋದು, ಇದು ಜಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಕಾಣಿಸ್ಕೊಳ್ಳೋದು ಸಿಂಪ್ಟಮ್ಸ್ ಇರುತ್ತೆ. ಒನ್ಸ್ ಅವ್ರು ಏನಾದರೆ ಈ ಟೈಪ್ ಸಿಂಪ್ಟಮ್ಸ್ ಬಂದ ನಂತರ ನೋವು ಬರ್ತಾ ಇದೆ, ಕ್ರ್ಯಾಂಪ್ಸ್ ಬರ್ತಾ ಇದೆ, ಅವಾಯ್ಡ್ ಮಾಡಿದರೆ ಮುಂದಿನ ಕಾಂಪ್ಲಿಕೇಶನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ನ ಮಾತನಾಡ್ತಾ ಇದ್ವಿ, ಅಂದರೆ ಈ ಪ್ರೈಮರಿ ಸಿಂಪ್ಟಮ್ಸ್ ಯಾವುದಾದ್ರು ಮುನ್ಸೂಚನೆಗಳನ್ನು ಏನಾದರೂ ನೀಡುತ್ತಾ ಅಂತ? ಅದರಲ್ಲಿ ಪ್ರೈಮರಿ ಸಿಂಪ್ಟಮ್ಸ್ಗಿಂತ ಬರೋಕ್ಕಿಂತ ಮುಂಚೆ ಕೆಲವರಲ್ಲಿ ಜಸ್ಟ್ ಎಕ್ಸರ್ಷನಲ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಇದರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಏನಿದೆ, ಬೇಸಿಕ್ ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಯಾವುದೋ ರೀತಿಯ ಪೇಯ್ನು ಯಾವಾಗ ಬರುತ್ತೆ, ಅದು ಕಾಲಲ್ಲಿ ಇರ್ಬೋದು, ಜಾಯಿಂಟ್ಸಲ್ಲಿ ಇರ್ಬೋದು, ಬೇರೆ ಯಾವುದೋ ರೀತಿಯ ಪೇಯ್ನ್ ಇರುತ್ತೆ. ಕೆಲವೊಂದು ಪೇಯ್ನ್ಸು ರೆಸ್ಟ್ ತೊಗೊಂಡ ನಂತರ ಯಾವಾಗ ಅದು ಬೆಟರ್ ಆಗುತ್ತೆ, ಸೊ ಅದು ನಾರ್ಮಲ್ ಫಿನೋಮಿನಾ ಅಂತ ತಿಳ್ಕೊಬೋದು. ಬಟ್ ಅದು ಪೇಯ್ನ್ ಏನಿದೆ ರೆಸ್ಟ್ ತೊಗೊಂಡ ನಂತರ ಕೂಡ ಅದು ಪೇಯ್ನ್ ಹಾಗೆ ಕಂಟಿನ್ಯೂ ಆಗ್ತಾಯಿದೆ, ಅದರ ನಂತರನೂ ಏನು ಮೆಡಿಕೇಷನ್ಸು ತೊಗೋಬೇಕಾಗ್ತಾಯಿದೆ. ಸೊ ಈ ಥರ ಸ್ಟೇಜ್ ಇದ್ದಾಗ ಅದನ್ನು ಅವ್ರು ತಿಳ್ಕೊಬೇಕಾಗತ್ತೆ, ಇದು ನಾರ್ಮಲ್ ಪೇಯ್ನ್ ಅಲ್ಲ. ಈಗ ಸಪೋಸ್ ಉದಾಹರಣೆ ಕಾಲಲ್ಲಿ ಪೇಯ್ನ್ ಬರ್ತಾಯಿದೆ ಅಥವಾ ಕ್ರ್ಯಾಂಪ್ಸ್ ಬರ್ತಾಯಿದೆ, ಸೊ ಅದು ರೆಸ್ಟ್ ತೊಗೊಂಡ ನಂತರ ಅಥವಾ ಸ್ವಲ್ಪ ಮಸಾಜ್ ಮಾಡಿದ ನಂತರ ಅದು ರೆಡ್ಯೂಸ್ ಆಗಿ ಹೋಗ್ತಾ ಇದೆ, ಕಂಪ್ಲೀಟ್ಲಿ ನಾರ್ಮಲ್ ಆಗ್ತಾಯಿದೆ. ಬಟ್ ಕೆಲವೊಂದು ಸಿಚುವೇಷನ್ಸಲ್ಲಿ ಏನಾಗುತ್ತೆ ಅಂದರೆ ಮಸಾಜ್ ಮಾಡಿದ ನಂತರ ರೆಸ್ಟ್ ತೊಗೊಂಡ ನಂತರ ಕೂಡ ಅದು ಇಂಪ್ರೂವ್ ಆಗಿ ಬರೋಲ್ಲ. ಸೊ ಆ ಟೈಪ್ ಪೇನ್ಸ್ಗಳಿಗೆ ಖಂಡಿತ ಅವರು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಎಸ್ ಡಾಕ್ಟರ್, ಮಾತನಾಡೋಬ್ರು ಆಲ್ರೆಡಿ ಇದ್ದಾರೆ. ಗಾಯತ್ರಿ ಅವರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಗಾಯತ್ರಿ. ನಮಸ್ತೆ. ಹಲೋ, ನಮಸ್ಕಾರಮ್ಮ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ಲೈವ್ ಅಲ್ಲಿ ಅಂತ ಹೇಳಿದ್ರಿ. ಹಲೋ, ನಮಸ್ತೆ ಮಾ, ಹೇಳಿ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ ಗಾಯತ್ರಿ. ಹಾ ಆಯ್ತು. ನಮಸ್ಕಾರ ಡಾಕ್ಟರ್. ನಮಸ್ತೆ ಮಾ, ಹೇಳಿ, ಏನು ತೊಂದರೆ ಆಗ್ತಾ ಇದೆ? ನಮ್ಮ ಮನೆಯವರಿಗೆ ಇದೇ ಪ್ರಾಬ್ಲಮ್ ಇರೋದು, ವೆರಿಕೋಸ್ ಪ್ರಾಬ್ಲಮ್ ಇರೋದು ಅವರಿಗೆ. ನಾವು ಎಲ್ಲಿ ತೋರಿಸಿಲ್ಲ, ಏನ್ ಮಾಡ್ಬೇಕು ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಒಂದ್ಸರಿ ಕೇಳೋಣ ಅಂತ ನಿಮ್ಮನ್ನ ಫೋನ್ ಮಾಡಿ. ವೆರಿಕೋಸ್ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಏನು ತೊಂದರೆ ಆಗ್ತದೆ, ಆಕ್ಚುಲಿ ಏನು ಲಕ್ಷಣಗಳು ಏನಿದೆ ಅದರಲ್ಲಿ? ಅಂದ್ರೆ ನರಗಳು ಉಬ್ಬಿದಾವು, ಮತ್ತೆ ಅವ್ರು ಬೇರೆ ತರದ ಏನು ಸಮಸ್ಯೆ ಇಲ್ಲ ಅವರಿಗೆ. ನರಗಳು ಉಬ್ಬಿದಾವು, ಕಾಲೆಲ್ಲ ದಪ್ಪ ಅನಿಸುತ್ತೆ, ಸ್ವಲ್ಪ ಬ್ಲಾಕ್ ಬ್ಲಾಕ್ ಕಾಣಿಸ್ತಾ ಇದಾರೆ ಕಾಲೆಲ್ಲ. ಕರೆಕ್ಟ್. ಅದು ಎಷ್ಟು ದಿನ ಆಯ್ತು? ಇದು 1 2 year ಏನೋ ಆಯ್ತು ರೀ ಇವಾಗ. ಅದು ಓಕೆ, ನೀವು ಆಲ್ರೆಡಿ ಭಾಳ ದಿನ ಆಯಿತು ಇದನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ. ಕಾಲಿಗೆ ಊತ ಬರ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ, ಸ್ಕಿನ್ ಚೇಂಜಸ್ ಕೂಡ ಆಗ್ತಾ ಇದೆ, ಅದರಲ್ಲಿ ನೀವು ಲೈಟಾಗಿ ಇದು ಎಲ್ಲ ಸ್ವೆಲ್ಲಿಂಗ್ ಇದೆ. ಖಂಡಿತ ನೀವು ಅದಕ್ಕೆ ಇಮಿಡಿಯೇಟ್ಲಿ ಆಗಿ ಒಂದು ಸ್ಕ್ಯಾನಿಂಗ್ ಅಂತ ಇರುತ್ತೆ, ಈ ಸ್ಕ್ಯಾನಿಂಗನ್ನು ಮಾಡಿಸ್ಕೋಬೇಕಾಗತ್ತೆ. ಸ್ಕ್ಯಾನಿಂಗ್ ರಿಪೋರ್ಟನ್ನು ಮಾಡಿಸ್ಕೊಳ್ಳಿ. ಅಥವಾ ಇನ್ನೊಂದು ಮಾಡ್ಬೋದು ಅಂದರೆ ನೀವು ಜಸ್ಟ್ ನಮ್ಮ ಕನ್ಸಲ್ಟೇಷನ್ಗೆ ಒಂದು ಸತಿ ಕಾಲ್ ಮಾಡಿದರೆ ನಿಮ್ಗೇನು ಮಾಡಬೇಕು, ಯಾವ ರೀತಿ ಇನ್ವೆಸ್ಟಿಗೇಷನನ್ನು ಮಾಡಬೇಕಂತೆಲ್ಲ ಬರೆದು ಕೊಡ್ತಾರೆ. ಸೊ ಇದು ಖಂಡಿತ ವೆರಿಕೋಸ್ ವೇನ್ಸ್ ಲಕ್ಷಣಗಳಿದೆ. ಈಗ ನೀವೇನು ಹೇಳ್ತಾ ಇದ್ದೀರಾ, ಕಂಪ್ಲೀಟ್ಲಿ ವೆರಿಕೋಸ್ ವೇನ್ಸ್ ಲಕ್ಷಣಗಳಿದೆ. ಸೊ ಇದಕ್ಕೊಂದು ಇನ್ವೆಸ್ಟಿಗೇಷನ್ ಮಾಡಿ ನೋಡಿ, ಕನ್ಫರ್ಮ್ ಮಾಡಿ ಅದಕ್ಕೊಂದು ಪರ್ಟಿಕ್ಯುಲರ್ಲಿ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತನಕ ಅವ್ರಿಗೇನು ಹೇಳಿ ಒಂದು ನೀ ಕ್ಯಾಪನ್ನು ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಕ್ರಿಪ್ ಬ್ಯಾಂಡೇಜ್ ಅಂತ ಇರುತ್ತೆ, ಆ ಕ್ರಿಪ್ ಬ್ಯಾಂಡೇಜನ್ನು ಕಾಲಿಗೆ ಸುತ್ತಕೊಂಡು ಕೆಲಸ ಮಾಡ್ಬೋದು. ಅಥವಾ ಸ್ಟಾಕಿಂಗ್ಸ್ ಅಂತ ಕೂಡ ಸಿಗುತ್ತೆ, ಕಾಲಿಗೆ ಹಾಕ್ಕೊಳ್ಳೋ ಅಂಥದ್ದು ಫುಲ್ ಸಾಕ್ಸ್ ಥರ ಸಿಗುತ್ತೆ. ಆ ಸ್ಟಾಕಿಂಗ್ಸನ್ನು ತೊಗೊಂಡು ಅವರು ಯೂಸ್ ಮಾಡಬೇಕು. ಇದೇ ರೀತಿ ಅವ್ರು ಜಸ್ಟ್ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಅದು ಒಂದಿನ ಈಗ ಬರುತ್ತೆ, ಅದು ಸರ್ಜರಿ ಮಾಡಿ ಕಂಪ್ಲೀಟ್ಲಿ ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೊ ಈಗ ನೀವು ಜಸ್ಟು ಇನಿಷಿಯಲ್ ಸ್ಟೇಜಸಲ್ಲಿ ಇದ್ದೀರಾ, ಆಲ್ಮೋಸ್ಟ್ 2 years ನೆಗ್ಲೆಕ್ಟ್ ಮಾಡಿದ್ದೀರಾ. ಇನ್ನೂ ಮುಂದೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಕನ್ಸಲ್ಟೇಷನ್ಗೆ ಬನ್ನಿ. ಅದಕ್ಕೇನು ಮಾಡಬೇಕು ಇನ್ವೆಸ್ಟಿಗೇಷನ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ, ಅದ್ರ ಪ್ರಕಾರ ಕಂಟಿನ್ಯೂ ಮಾಡಿ ಅಂತ. ಧನ್ಯವಾದಗಳು ಗಾಯತ್ರಿ, ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ. ಶೋಭಾ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಶೋಭಾ. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ, ಏನು ತೊಂದರೆ ಆಗ್ತಾ ಇದೆ?
ನಮಗೆ ವೆರಿಕೋಸ್ ಇದೆ, ಇದು ಗ್ಲೂಕೋಸ್ ಪ್ರಾಬ್ಲಮ್ ಇದೆ ಡಾಕ್ಟರ್ ನನಗೆ. ಹಾಂ, ಅದು ಎಲ್ರಿಗೂ ಕಾಲಲ್ಲಿದ್ರೆ ನನಗೆ ಕೈಯಲ್ಲಿ ಬಂದಿದೆ ಸಣ್ಣ ಸಣ್ಣ ಗಡ್ಡೆಗಳು. ಓಕೆ. ಎಷ್ಟು ದಿನ ಆಯ್ತು ಅದು? ಇದು ನನಗೆ 18 years ಇಂದ ಕಿಡ್ನಿ ಪ್ರಾಬ್ಲಮ್ ಇರೋದು. ನಾನು ಸ್ಟೀರಾಯ್ಡ್ 5 years ಇಂದ ಕಂಟಿನ್ಯೂಸ್ ಆಗಿ ತಗೊಳ್ತಿದ್ದೀನಿ. ಓಕೆ. ಅದು ಏನಾಗಿದೆ ಅಂದ್ರೆ ಈಗ ಕೈಯಲ್ಲೆಲ್ಲ, ಕಾಲಲ್ಲಿ ಕಡಿಮೆ ಇದೆ, ಕೈನಲ್ಲಿ ಜಾಸ್ತಿ ಇದೆ. ಕೈಯಲ್ಲಿ. ಓಕೆ. ಅದು ಏನಾನ ನಾನು ವಾಕು ಅದು ಇದು ನೀರ್ ಕ್ಯಾಪ್ ಎಲ್ಲ ಯೂಸ್ ಮಾಡ್ತೀನಿ, ಆದ್ರೂ ಏನು ಕಡಿಮೆ ಆಗಿಲ್ಲ. ಕೈನಲ್ಲೆಲ್ಲ ಗಡ್ಡೆಗಳೆಲ್ಲ ಇದೆ. ಓಕೆ. ಇದೊಂದೇನಿದೆ ಮೇನ್ಲಿ, ಈಗೇನು ನಿಮಗೆ ತೊಂದರೆ ಇದೆ ಅಥವಾ ಇದು ಕೈಯಲ್ಲೆಲ್ಲ ಗಡ್ಡೆಗಳು ಕಾಣಿಸ್ತಾ ಇದೆ, ಮೇ ಬಿ ನೀವು ಪರ್ಟಿಕ್ಯುಲರ್ ಏನು ಟ್ರೀಟ್ಮೆಂಟ್ಸ್ ಮುಂಚೆಯಿಂದ ತಗೋತಿದ್ದೀರಾ, ಅದರದ್ದೊಂದು ಸೈಡ್ ಇಫೆಕ್ಟ್ಸ್ ಆಗಿ ಕೂಡ ಅದು ಬರ್ತಿರ್ಬೋದು. ಸೊ ಇದಕ್ಕೆ ಇಂಪಾರ್ಟೆಂಟ್ ಏನಿದೆ ಅಂದರೆ ನೀವು ಯಾವ ಟ್ರೀಟ್ಮೆಂಟು ಎಷ್ಟು ವರ್ಷದಿಂದ ತಗೋತಿದ್ದೀರಾ ಅದರದ್ದು ತುಂಬ ಎಲ್ಲ ಡೀಟೇಲ್ಸ್ ತೊಗೋಬೇಕಾಗತ್ತೆ. ಸೊ ಯಾವ ಟೈಪ್ ಮೆಡಿಕೇಷನ್ಸನ್ನು ತೊಗೋತಿದ್ದಾರೆ, ಅದ್ರ ಮೆಡಿಕೇಷನ್ಸ್ದು ಏನೇನು ಇಫೆಕ್ಟ್ಸ್ ಆಗ್ತಾಯಿದೆ ಏನು ಶರೀರದಲ್ಲಿ, ಅಥವಾ ಏನು ಬೇರೆ ಕಾರಣದಿಂದ ಇದು ಬರ್ತಾಯಿದೆ ಅಂತ ಒಂದು ಚೆಕಪ್ ಮಾಡಿ ನೋಡಬೇಕಾಗತ್ತೆ. ಅದನ್ನು ಕನ್ಫರ್ಮ್ ಮಾಡಿಕೊಂಡು ಪ್ರೀವಿಯಸ್ ಹಿಸ್ಟ್ರಿ ಟ್ರೀಟ್ಮೆಂಟನ್ನು ತೊಗೊಂಡು ಅದಕ್ಕೆ ಮೆಡಿಕೇಷನ್ಸನ್ನು ಕೊಡ್ಬೋದು. ನಮ್ಮಲ್ಲಿ ಇವೆಲ್ಲ ಟೈಪ್ ಕಾಯಿಲೆಗಳಿಗೆ, ಈ ಟೈಪ್ ಸಿಮ್ಟಮ್ಸ್ ಎಲ್ಲಗೆ ಮೆಡಿಸಿನ್ಸ್ ಅವೈಲೇಬಲ್ ಇದೆ. ಸೊ ನೀವು ಒನ್ಸ್ ಕನ್ಸಲ್ಟೇಷನ್ ಬಂದರೆ ಖಂಡಿತ ನಿಮ್ಗೆ ಒಳ್ಳೆ ಮೆಡಿಸಿನ್ಸನ್ನು ಕೊಟ್ಟ ನಂತರ ಖಂಡಿತ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ. ಧನ್ಯವಾದಗಳು ಶೋಭಾ, ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಅಂದರೆ ಅತಿ ವಿರಳವಾದಂತಹ ಸಮಸ್ಯೆ ನಾವು ಕೈ ಭಾಗದಲ್ಲಿ ನೋಡುವಂಥದ್ದು. ಸೊ ಕೈ ಭಾಗದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದಾದರೆ ಕಾರಣ ಏನಿರುತ್ತೆ ಡಾಕ್ಟರ್? ಕೈಯಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ಸ್ ಇರುತ್ತೆ. ಯೂಶ್ವಲಿ ಕೈಯಲ್ಲಿ ಕಾಣಿಸ್ಕೊಳ್ಳೋದು ತುಂಬ ರೇರ್ ಕಂಡೀಷನ್ಸಲ್ಲಿ. ಸೊ ಇವ್ರು ಈ ಕಾಲ್ ಹಿಂಗೆ ಮಾಡಿದ್ರು, ಅದಕ್ಕೆ ಮೇ ಬಿ ಸಮ್ ಅದರ್ ಬ್ಯಾಕ್ಗ್ರೌಂಡ್ ಅಥವಾ ಬೇರೆ ಕಾರಣ ಇರ್ಬೋದು. ಯೂಶ್ವಲಿ ಕಾಮನ್ ಸಿಮ್ಟಮ್ಸ್ ಅಂದರೆ ಜನರಲ್ಲಾಗಿ ಲಕ್ಷಣಗಳೇನಿರುತ್ತೆ ಅದರ ಪ್ರಕಾರ ನೋಡಿದರೆ ಕೈಯಲ್ಲಿ ಬರೋದು ತುಂಬ ರೇರಲ್ಲಿರುತ್ತೆ. ಸೊ ಕೈಯಲ್ಲಿ ಬರ್ತಾ ಇದೆ, ಅವು ಯಾವ ಥರ ಗಂಟುಗಳಿದ್ದಾವೆ, ಅದು ಜಸ್ಟ್ ಎಕ್ಸಾಕ್ಟ್ಲಿ ವೆರಿಕೋಸ್ ವೇನ್ಸೇ ಇದೆ ಅಥವಾ ಬೇರೆ ಏನಾದರೂ ಗಂಟುಗಳು ಏನಾದರೂ ಬರ್ತಾ ಇದೆ, ಸೊ ಅದನ್ನು ಕೂಡ ಚೆಕ್ ಮಾಡಿ ನೋಡಬೇಕಾಗತ್ತೆ. ಸೊ ಅದರ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಮಾಡಿ ನೋಡಿದರೆ ಎಕ್ಸಾಕ್ಟ್ಲಿ ಗೊತ್ತಾಗ್ಬೋದು. ಸೊ ಕೈಯಲ್ಲಿ ಬರೋದು ತುಂಬ ರೇರ್ ಕಂಡೀಷನ್ ಅಂತ ಹೇಳ್ಬೋದು. ಓಕೆ. ಸೊ ಹಾಗೆ ನಾವು ಈಗ ಒಂದು ಪುರುಷರಿಗಿಂತ ಸ್ತ್ರೀಯರಲ್ಲಿ ಈ ಒಂದು ಸಮಸ್ಯೆ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಇದನ್ನು ನಾವು ತಡೆಗಟ್ಟಬೇಕು ಅನ್ನೋದಾದರೆ ಯಾವುದಾದ್ರೂ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತಾ ಹೇಗೆ? ಮುಂಚೆಯಿಂದನೇ ನಾನು ಹೇಳಿದೆ, ಒಂದು ಲೈಫ್ ಸ್ಟೈಲ್ ಅಂತ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಚಿಕ್ಕ ವಯಸ್ಸಿಂದನೇ ಇರ್ಬೋದು ಅಥವಾ ಒಂದು ಅಡಲ್ಟ್ ಸ್ಟೇಜಿಗೆ ಬಂದ ನಂತರ ಇರ್ಬೋದು. ಆ ಲೈಫ್ ಸ್ಟೈಲನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯ ಕೂಡ ಕಾಯಿಲೆ, ಇದು ಜಸ್ಟ್ ವೆರಿಕೋಸ್ ವೇನ್ಸ್ ಅಲ್ಲ, ಯಾವುದೇ ರೀತಿ ಕೂಡ ಡಿಸೀಸು ಅಥವಾ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ಕೋಬೋದು. ಅಥವಾ ಇನಿಷಿಯಲ್ ಸ್ಟೇಜಸಲ್ಲಿ ಅಥವಾ ತಮ್ಮ ಹೆಲ್ತ್ ಬಗ್ಗೆ ನಾವು ಅಲರ್ಟ್ ಆಗಿದ್ದರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸು ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ಲೈಫ್ ಸ್ಟೈಲಲ್ಲಿ ಯೂಶ್ವಲಿ ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಎಕ್ಸರ್ಸೈಸ್ಗಳನ್ನು ಮಾಡಬೇಕಾಗತ್ತೆ. ಡೈಲಿ ಸಿಂಪಲ್ ವಾಕ್ಗಳನ್ನು ಅವ್ರು ಮಾಡ್ತಾಯಿದ್ರೆ ಯಾವುದೇ ರೀತಿ ಮ್ಯಾಕ್ಸಿಮಮ್ ಡಿಸೀಸ್ಗಳನ್ನು ಅವಾಯ್ಡ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಡಾಕ್ಟರ್, ಈಗ ನಾವು ಕಾಲನ ಎರಡನೇ ಹೃದಯ ಅಂತ ಕೂಡ ಕರಿತೀವಿ. ಯಾಕಂದರೆ ಈ ಒಂದು ಕಾಲಿನ ಭಾಗದಿಂದ ಒಂದು ಮಲಿನ ರಕ್ತನಾಳಗಳು ಶೇಖರಣೆಗೊಳ್ಳೋದ್ರಿಂದ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಮಗೆ ಕಾಣಿಸುತ್ತಾ? ರಿಸ್ಕ್ ಫ್ಯಾಕ್ಟರ್ಸ್ ಖಂಡಿತ ಇರುತ್ತೆ. ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಈ ವೆರಿಕೋಸ್ ವೇನ್ಸಲ್ಲಿ ಬ್ಲಡ್ ಏನಾಗುತ್ತೆ ಸ್ಟ್ಯಾಗ್ನೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಆ ಸ್ಟ್ಯಾಗ್ನೆಂಟ್ ಆಗಿ ಸ್ಕಿನ್ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮೇಜರ್ ಕಾಂಪ್ಲಿಕೇಶನ್ಸು ನಾವು ನೋಡ್ಬೋದು ಅಂದರೆ ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ತೇವೆ. ಸೊ ಈ ವೆರಿಕೋಸ್ ಅಲ್ಸರ್ಸ್ ಏನಿದೆ ಯೂಶ್ವಲಿ ಆ್ಯಂಕಲ್ ಜಾಯಿಂಟ್ಗಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ವೆರಿಕೋಸ್ ಅಲ್ಸರ್ಸು ಡಿಸ್ಚಾರ್ಜಿಂಗ್ ನೇಚರಲ್ಲಿ ಯೂಶ್ವಲಿ ಇರುತ್ತೆ. ಸೊ ಅದಕ್ಕೆ ಏನಾದರೂ ಸಿಂಪಲಾಗಿ ಟಚ್ ಆಯಿತು, ಏನಾದರೂ ಇಂಜುರಿ ಆಯಿತು ಲೈಟಾಗಿ, ಸೊ ಸಿವಿಯರ್ ಬ್ಲೀಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಆ ಬ್ಲೀಡಿಂಗ್ ಏನಿದೆ ಬೇಗ ಸ್ಟಾಪ್ ಆಗೋಲ್ಲ. ಸೊ ಇದೊಂದು ಮೇಜರ್ ಕಾಂಪ್ಲಿಕೇಶನ್ ಇರುತ್ತೆ. ಇನ್ನೊಂದು ವೆರಿಕೋಸ್ ವೇನ್ಸಲ್ಲಿ ಅಂದರೆ ಡೀಪ್ ವೇನ್ ಥ್ರಂಬೋಸಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ರಕ್ತದ್ದು ಸಣ್ಣ ಗಂಟುಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಾಟ್ಸ್ ಆಗುತ್ತೆ. ಈ ಕ್ಲಾಟ್ಸ್ ಏನಿದೆ ಯೂಶ್ವಲಿ ಕಾಲಲ್ಲಿರುವಂಥ ಕ್ಲಾಟ್ಸು ಜಾಸ್ತಿ ಆದ ನಂತರ ಸ್ಲೋಲಿ ಮೂವ್ ಆಗಿ ಹಾರ್ಟ್ ತನಕ ಕೂಡ ಬರ್ಬೋದು. ಸೊ ಈ ಸಪೋಸ್ ಅದು ಹಾರ್ಟಲ್ಲಿ ಬಂತು, ಹಾರ್ಟಲ್ಲಿ ಏನಾದರೆ ಆಬ್ಸ್ಟ್ರಕ್ಟ್ ಆಯಿತು ಅಂದರೆ ಸಿಂಪಲ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಆಗ್ಬೋದು. ಅಥವಾ ಬ್ರೈನಲ್ಲಿ ರೀಚ್ ಆಯ್ತಂದರೆ ಬ್ರೈನಲ್ಲಿ ಹೋದ ನಂತರ ಪ್ಯಾರಾಲಿಸಿಸ್ ಥರ ಲಕ್ಷಣಗಳು ಬರ್ಬೋದು. ಸೊ ಈ ಕ್ಲಾಟು ಎಲ್ಲಿ ಹೋಗಿ ಸ್ಟಕ್ ಆಗುತ್ತಾ ಅದ್ರ ಮೇಲೆ ಡಿಪೆಂಡೆಂಟು ಸಿಮ್ಟಮ್ಸ್ ಕೂಡ ಪ್ರೊಡ್ಯೂಸ್ ಆಗ್ಬೋದು. ಸೊ ಡೀಪ್ ವೇನ್ ಥ್ರಂಬೋಸಿಸು ಮತ್ತು ವೆರಿಕೋಸ್ ಅಲ್ಸರ್ಸು ಈ ಮೇಜರ್ 2 ಕಾಂಪ್ಲಿಕೇಶನ್ಸ್ ಇದೆ. ಸೊ ಯೂಶ್ವಲಿ ನಾವು ಇದನ್ನು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ವಿಷಯ ಬಂದಾಗ ಈಗ ಸರ್ಜರಿ ಇಸ್ ದ ಫೈನಲ್, ಅಂದರೆ ತುಂಬ ನಾವು ಲಾಸ್ಟ್ ಸ್ಟೇಜ್ಗೆ ಹೋದಾಗ ಸರ್ಜರಿನೇ ನಮಗೆ ಸಜೆಸ್ಟ್ ಮಾಡ್ತಾರೆ ವೈದ್ಯರು. ಆದರೆ ಇದನ್ನು ನಾವು ತಪ್ಪಿಸ್ಕೊಳ್ಬೇಕು, ಬೇಡ ಸರ್ಜರಿ ಬೇಡ, ನಾವು ಹೋಮಿಯೋಪತಿ ಟ್ರೀಟ್ಮೆಂಟಿಂದನೇ ಈ ಒಂದು ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದಾದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದಕ್ಕೆ ಬೇಕಾಗುತ್ತೆ? ವೆರಿಕೋಸ್ ವೇನ್ಸ್ ಇರ್ಬೋದು ಅಥವಾ ಯಾವುದೂ ಬೇರೆ ರೀತಿ ಕಾಯಿಲೆ ಇರ್ಬೋದು. ನಾನೇನು ಹೇಳೋದು ಅಂದರೆ ಫಸ್ಟ್ ಸರ್ಜರಿ ಯಾವುದು ಕಂಡೀಷನಲ್ಲಿ
ಫಸ್ಟ್ ಆಪ್ಷನ್ ಅಲ್ಲ, ಸರ್ಜರಿ ಇಸ್ ದ ಆಲ್ವೇಸ್ ಅಂದರೆ ಲಾಸ್ಟ್ ಆಪ್ಷನ್ ಅಂತ ನಾವು ಹೇಳ್ಬೋದು. ನೀವು ಫಸ್ಟ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟನ್ನು ತೊಗೊಂಡು ನೋಡಬೇಕು. ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಈ ಥರ ವೆರಿಕೋಸ್ ವೇನ್ಸ್ ಇರ್ಬೋದು, ಡೀಪ್ ವೇನ್ ಥ್ರಂಬೋಸಿಸ್ ಇರ್ಬೋದು, ವೆರಿಕೋಸ್ ಅಲ್ಸರ್ಸ್ದು ಪ್ರಾಬ್ಲಮ್ ಇರ್ಬೋದು, ಯಾವುದೇ ರೀತಿಯ ಮೇಜರ್ ಕಾಂಪ್ಲಿಕೇಶನ್ಸ್ಗೆ ಕೂಡ ನಮ್ಮಲ್ಲಿ ಹೋಮಿಯೋಪತಿಯಲ್ಲಿ ಒಳ್ಳೆ ಮೆಡಿಸಿನ್ಸ್ ಅವೈಲೇಬಲ್ ಇದೆ. ಸೊ ಈ ಮೆಡಿಸಿನ್ಸ್ ನಾವು ಕೊಟ್ಟ ನಂತರ ಯೂಶಲಿ ಒಳಗಡೆಯಿಂದ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಉದಾಹರಣೆಗೆ ಒಂದು ಏನಾದರೆ ಪೇಷಂಟ್ಸ್ ಇದ್ದಾರೆ, ಅವರಲ್ಲಿ ವೆರಿಕೋಸ್ ವೇನ್ಸ್ ಸೂಪರ್ಫಿಷಿಯಲ್ ಆಗಿ ಪ್ರೆಸೆಂಟ್ ಇದೆ, ಅದು ತುಂಬ ಪ್ರಾಬ್ಲಮ್ ಮಾಡ್ತಾ ಇದೆ. ಬಟ್ ಒಳಗಡೆಯಿಂದ ನರಗಳದ್ದು ಊತ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ನಂತರ ಅಲ್ಸರ್ಸ್ ಎಲ್ಲ ಹೀಲ್ ಆಗೋದು, ಈ ಥರ ಪ್ರೊಸೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಎಸ್, ಈಗ ನಾವು ಜೀರ್ಣ ಸಮಸ್ಯೆ, ಇಂಡೈಜೆಷನ್ ಪ್ರಾಬ್ಲಮ್ ಇತ್ತು, ಕೆಲವರಿಗೆ ಕಾನ್ಸ್ಟಿಪೇಷನ್ ಸತತವಾಗಿ ಕಾಡ್ತಾ ಇರುತ್ತೆ. ಇಂತಹ ಒಂದು ಸಮಸ್ಯೆಗಳಿಂದ ಏನಾದರೂ ಈ ಒಂದು ಮಲಿನ ರಕ್ತನಾಳಗಳ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳೇನಾದರೂ ಇರುತ್ತಾ? ಕಾನ್ಸ್ಟಿಪೇಷನು, ಜೀರ್ಣದ ಪ್ರಾಬ್ಲಮ್ ಇದ್ದಾಗ ಯೂಶಲಿ ಪೈಲ್ಸ್ ಸಮಸ್ಯೆಗಳನ್ನು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಸರಿಯಾದ ಊಟ ನಾವು ಮಾಡಲಿಲ್ಲ, ಸರಿಯಾಗಿ ಯಾವ ಆಹಾರವನ್ನು ತೊಗೊಳ್ಳಿಲ್ಲ, ನಮ್ಮ ಶರೀರಕ್ಕೆ ಸೆಟ್ ಆಗುವಂಥದ್ದು ಆಹಾರ ತೊಗೊಳ್ಳಿಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಜೀರ್ಣದ ಪ್ರಾಬ್ಲಮ್ ಆಗುತ್ತೆ. ಪದೇ ಪದೇ ನೀವು ಆ ಟೈಪ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯೂಶಲಿ ಸ್ಟಾರ್ಟ್ ಆದ ನಂತರ ಜಾಸ್ತಿ ಹೊತ್ತು ಟಾಯ್ಲೆಟಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅದರಿಂದ ಯೂಶಲಿ ಇದು ನರಗಳ ಮೇಲೆ ಪ್ರೆಷರ್ ಬೀಳೋದು, ವೇನ್ಸ್ ಎಲ್ಲ ಊತ ಬರೋದು, ಈ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗಿ ಪೈಲ್ಸ್ ಪ್ರಾಬ್ಲಮ್ಗಳನ್ನು ಕಾಣಿಸ್ಕೊಳ್ಬೋದು. ಸೊ ಬಟ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋದು ಇದು ತುಂಬ ರೇರ್. ಕಾಲಲ್ಲಿ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳೋದು ಇದು ಕಂಪ್ಲೀಟ್ಲಿ ಕಾರಣಗಳೆಲ್ಲ ಬೇರೆ ಇರುತ್ತೆ. ಬಟ್ ಪೈಲ್ಸ್ಗೆಲ್ಲಾಗೆ ಖಂಡಿತ ಜೀರ್ಣ ಪ್ರಾಬ್ಲಮ್ ಆಗ್ಬೋದು, ಅಥವಾ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಊಟದ ಆಹಾರ ಪದ್ಧತಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅದರಿಂದ ಖಂಡಿತ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಸದಾ ಕುಳಿತುಕೊಂಡೇ ಕೆಲಸ ಮಾಡೋರಲ್ಲಿ ಮತ್ತು ಹಾಗೆ ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಇಂಥ ಒಂದು ಸಮಸ್ಯೆಯಿಂದ ಹೊರಬರಬೇಕು ಅನ್ನೋದಾದರೆ ಯಾವುದಾದ್ರೂ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಸಿಂಪಲ್ ಆಗಿ ಏನಿರುತ್ತೆ, ಈಗ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಹೊತ್ತು ಕೇಳ್ಕೊಂಡು. ಕೆಲವೊಬ್ಬರಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಕ್ರಾಸ್ ಲೆಗ್ಸ್ ಅಂತ ಹೇಳ್ತೀವಿ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾರೆ. ಸೊ ಆ ಹ್ಯಾಬಿಟನ್ನು ಇಟ್ಕೋಬಾರ್ದು. ಸೊ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ನಂತರ ಭಾಳ ಹೊತ್ತು ಕೂತ್ಕೊಂಡು ನಂತರ ಏನಾಗುತ್ತೆ ಅಂದರೆ ನರಗಳ ಮೇಲೆ ಪ್ರೆಷರ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಆಬ್ಸ್ಟ್ರಕ್ಟ್ ಆಗುತ್ತೆ. ಸೊ ಬ್ಲಡ್ ಆಬ್ಸ್ಟ್ರಕ್ಟ್ ಆಗಿ ಈ ಲಾಂಗ್ ಪ್ರೊಸೆಸಲ್ಲಿ ಅವ್ರಿಗೆ ಅದೇ ಹ್ಯಾಬಿಟ್ ಇತ್ತಂದರೆ ಖಂಡಿತ ಅದು ವೆರಿಕೋಸ್ ವೇನ್ಸಲ್ಲಿ ಮುಂದೆ ಹೋಗಿ ಕನ್ವರ್ಟ್ ಆಗ್ಬೋದು. ಸೊ ಆ ಹ್ಯಾಬಿಟನ್ನು ಒಂದು ಬಿಡಬೇಕು. ಇನ್ನೊಂದು ಡಿಸಾರ್ಡರ್ ಇರುತ್ತೆ, ಕೆಲವೊಬ್ಬರಿಗೆ ಕಾನ್ಸ್ಟೆಂಟ್ ಕಾಲನ್ನು ಶೇಕ್ ಮಾಡ್ತಾ ಇರ್ತಾರೆ. ಸೊ ಆ ಹ್ಯಾಬಿಟ್ ಕೂಡ ಇಟ್ಕೋಬಾರ್ದು. ಆ ಥರ ಹ್ಯಾಬಿಟ್ಸ್ ಇನ್ನೂ ಇದ್ದರೆ ಅದನ್ನು ಕೂಡ ಅವರು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಲಾಂಗ್ ಡ್ಯೂರೇಷನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗ ಏನು ಮಾಡಬೇಕಂದ್ರೆ ಅಟ್ಲೀಸ್ಟ್ 1 hour 2 hour ಟೈಮಲ್ಲಿ ಎದ್ದು ಸ್ವಲ್ಪ ಡಿಸ್ಟೆನ್ಸ್ ಯಾಕಿರಲಿ, ಒಂದು 50 meters ಡಿಸ್ಟೆನ್ಸ್ ಯಾಕಿರಲಿ, ಅಥವಾ 1 floor ಕೆಳಗಡೆ ಹೋಗಿ 1 floor ಮೇಲೆ ಬಂದರೆ ಸಾಕಾಗತ್ತೆ. ಆ ಒಂದು ಸಿಂಪಲ್ ಸೊಲ್ಯೂಷನನ್ನು ಅವ್ರು ಮಾಡ್ಕೋಬೋದು. ಈಗ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಅವರಲ್ಲೇ ಏನಾಗುತ್ತೆ ಅಂದರೆ ಬೆಂಡಿಂಗ್ ಆಫ್ ಲೆಗ್ಸ್ ಅಂತ ಸಿಂಪಲ್ ಹೇಳ್ಬೋದು. ನಿಂತಿದ್ದ ಜಾಗದಲ್ಲೇ ಕಾಲವನ್ನು ಫೋಲ್ಡ್ ಮಾಡಿ 1 to 10 seconds ಹೋಲ್ಡ್ ಮಾಡಿ ಮತ್ತು ಸ್ಟ್ರೇಟ್ ಮಾಡಿದರೆ ಅದು ಬ್ಲಡ್ ಏನಿರುತ್ತೆ ಜಸ್ಟ್ ಪಂಪ್ ಆಗಿ ರಿಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಿಂಪಲ್ ಸೊಲ್ಯೂಷನ್ಸನ್ನು ಮಾಡಿದರೆ ಖಂಡಿತ ಅವ್ರಿಗೆ ಬೆಟರ್ಮೆಂಟ್ ಸಿಗುತ್ತೆ. ಈಗ ಸ್ಟಾಕಿಂಗ್ಸ್ನ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಆದರೆ ಆ ಸ್ಟಾಕಿಂಗ್ಸ್ನ ನಾವು ಸತತವಾಗಿ ಅದನ್ನು ಧರಿಸ್ತಾ ಇರಬೇಕಾ, ಅಥವಾ ಅದರ ಬ್ರೇಕ್ ಕೊಟ್ಟು ಏನಾದರೂ ಇಂಥ ಅಂದರೆ ಮಲಗುವಂತಹ ಸಮಯದಲ್ಲಿ ಅದನ್ನು ರಿಮೂವ್ ಮಾಡಬೇಕಾಗುತ್ತಾ, ಹೇಗೆ? ಸ್ಟಾಕಿಂಗ್ಸ್ ಏನಿದೆ ಜಸ್ಟ್ ಒಂದು ಸಪೋರ್ಟಿವ್ ಥೆರಪಿ ಅಂತ ಹೇಳ್ಬೋದು, ಅಂದರೆ ಟೆಂಪ್ರರಿ ಸೊಲ್ಯೂಷನ್ಸ್ ಥರ. ಸೊ ಲಾಂಗ್ ಟರ್ಮಲ್ಲಿ ಸ್ಟಾಕಿಂಗ್ಸ್ ಅಥವಾ ಅದರದ್ದು ಹ್ಯಾಬಿಟ್ ಕೂಡ ಹಾಕೋಬಾರ್ದು. ಸ್ಟಾಕಿಂಗ್ಸ್ ಯೂಸ್ ಮಾಡೋದು ಅದಕ್ಕೂ ಒಂದು ಪದ್ಧತಿ ಇದೆ. ಅಂದರೆ ಎವ್ರಿ 2 hour ಅಥವಾ ಎವ್ರಿ 3 hourಲಿ ಅದು ಸ್ಟಾಕಿಂಗ್ಸನ್ನು ತೆಗೆದು ಆಚೆ ಇಡಬೇಕಾಗತ್ತೆ. ದೆನ್ ರೆಸ್ಟ್ ಟೈಮಲ್ಲಿ ಕೂಡ ಅದನ್ನು ತೆಗೆದಿಡಬೇಕಾಗತ್ತೆ. ಸೊ ನೀವು ಯಾವಾಗ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತೀರ ಆ ಟೈಮಲ್ಲಿ ಮಾತ್ರ ಸ್ಟಾಕಿಂಗ್ಸ್ ಯೂಸ್ ಮಾಡಬೇಕು. ಓಕೆ, ಇದಕ್ಕೆ ಪ್ರತ್ಯೇಕವಾಗಿ ಡಯಟ್ರಿ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ಇದೆಯಾ? ಇಲ್ಲ. ಡಯಟ್ರಿ ಮ್ಯಾನೇಜ್ಮೆಂಟಲ್ಲಿ ಫ್ಯಾಟಿ ಫುಡ್ಸ್ ಇರ್ಬೋದು, ಕೊಲೆಸ್ಟ್ರಾಲ್ ರಿಚ್ ಫುಡ್ಸ್ ಇರ್ಬೋದು, ಅದನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ಗಳನ್ನು ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಡ್ರಿಂಕ್ಸ್ ಹ್ಯಾಬಿಟ್ ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಬೇರೆ ರಿಚ್ ಫ್ರೂಟ್ಸ್ ಇರ್ಬೋದು, ಮಿನರಲ್ ಫುಡ್ ಇರ್ಬೋದು, ಅದನ್ನು ತೊಗೊಂಡ್ರೆ ತುಂಬ ಬೆಟರ್ ಇರುತ್ತೆ. ಈ ವೆರಿಕೋಸ್ ವೇನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ಧನ್ಯವಾದ. ಇದೇ ಇವತ್ತಿನ ಹಲೋ ಡಾಕ್ಟರ್. ನಮಸ್ಕಾರ.